ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಬೆಳಗ್ಗೆನೇ ಎದ್ದು ಎಲ್ರಿಗೂ ಕಾಫಿ ಮಾಡಿಕೊಟ್ಟು ಪಾಪುಗೆ ಹಾಲು ಕೊಟ್ಟು ಬೀನ್ಸ್ ಕಿತ್ಕೊಬರೋಣ ಅಂತ ಹೋಗಿದ್ದೆ. ಪಲಾವ್ ಮಾಡೋಣ ಅಂತ ತಿಂಡಿಗೆ ಬೀನ್ಸ್ ಕಿತ್ಕೊಬಂದು ಪಲಾವ್ ಮಾಡಿ ಪಾಪುಗೆ ತಿಂಡಿ ತಿನ್ನಿಸ್ದೆ. ನಮ್ಮ ಮನೆಯವರು ಯಾರ್ದೋ ಗದ್ದೆ ಉಳೋಕ್ಕೆ ಅಂತ ಹೋಗಿದ್ರು. ಟ್ಯಾಕ್ಟ್ರು ಪಂಚರ್ ಆಗಿದೆ ಅಂತ ಬಂದು ಅವ್ರ ಫ್ರೆಂಡು ಗಾಡಿ ಇಸ್ಕೊಬಂದು ಪಂಚರ್ ಹಾಕಿಸ್ಕೊಬಂದು ಮತ್ತೆ ತಿಂಡಿ ತಿಂದು ಟೈರ್ನ ಫಿಟ್ ಮಾಡಿಕೊಂಡು ಗದ್ದೆ ಒಳಕ್ಕೆ ಅಂತ ಹೋದರು. ನಾನು ತಿಂಡಿ ತಿಂದು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮಾಡೋಣ ಅಂತ ಸಾಂಬಾರು ಮಾಡೋಕ್ಕೆ ಕಾಳೆಲ್ಲ ಬೇಯಿಸ್ಕೊಂಡು ಹಾಗೆ ಸಾಂಬಾರು ಮಾಡಿದೆ. ಹಾಗೆ ತುಪ್ಪ ಕಾಯಿಸೋಣ ಅಂದ್ಬಿಟ್ಟು ಬೆಣ್ಣೆ ಇತ್ತು, ತುಪ್ಪ ಕಾಯಿಸಿ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ಪಾಪುನ ಸ್ವಲ್ಪ ಬಟ್ಟೆಗಳೆಲ್ಲ ಕಿತ್ತೋಗಿತ್ತು, ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೆ. ನಂತರ ಸಂಜೆ ಆಯಿತು, ಪಾಪು ಮಲ್ಕೊಂಡು ಎದ್ದಿದ್ಲು. ಸಂಜೆ ಆಯಿತು, ಅಕ್ಕಿ ನೆನೆಹಾಕಿದ್ದೆ ನಾಳೆ ದೋಸೆಗೆ ಅಂದ್ಬಿಟ್ಟು ದೋಸೆ ಮಾಡೋಣ ಅಂತ ಅಕ್ಕಿ ರುಬ್ಬಿ ಎಲ್ರಿಗೂ ಮುದ್ದೆ ಮಾಡಿದ್ದೆ. ನಮ್ಮ ಮನೇಲಿ 1 ಟೈಮ್ ಮುದ್ದೆ ಮಾಡಲೇಬೇಕು. 1 ಟೈಮ್ ಅಂದರೆ ಬೆಳಗ್ಗೆ ಮಾಡಲಿಲ್ಲ ಅಂದರೆ ಮಧ್ಯಾಹ್ನ ಸಂಜೆ ಯಾವಾಗಲಾದ್ರು 1 ಟೈಮ್ ಮಾಡಬೇಕು. ಪಾಪುಗೆ ಊಟ ಮಾಡಿಸಿ ಪಾಪು ನೋಡಿ ಸಾಂಬಾರು ಹೆಂಗೆ ಕುಡಿತಿದ್ದಾಳೆ ಅಂತ ತಾತ ಹತ್ರ ನೋಡಿಕೊಂಡು ಕಲ್ತ್ಕೊಂಡಿದ್ದಾಳೆ. ಎಲ್ಲರದ್ದು ಊಟ ಆಗಿ ಮಲ್ಕೊಂಡ್ರು. ನಾನು ಪಾತ್ರೆ ಎಲ್ಲ ತೊಳೆದಿಟ್ಟು, ನಾನು ನೈಟೇ ಎಲ್ಲ ಪಾತ್ರೆ ತೊಳೆದಿಟ್ಟು ಕಾಳು ಸ್ವಲ್ಪ ಮೊಳಕೆ ಕಟ್ಟಬೇಕಿತ್ತು. ಸಾಂಬಾರಿಗೆ ಅಂತ ಮೊಳಕೆನ ಕಟ್ಟಿ ನಾಯಿ ಮರಿಗೆ ಊಟ ಹಾಕಿ ಈ ದಿನ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.